ಶಿವಣ್ಣಗೆ ಆಪರೇಷನ್ ಸಕ್ಸಸ್ ಫಲಿಸಿತು. ಅಭಿಮಾನಿಗಳ ಪೂಜಾ ಫಲ. ಸರ್ಜರಿಗೂ ಮುನ್ನ ಶುಭ ಹಾರೈಸಿದ್ದ ಸಿಎಂ. 2.5 ವರ್ಷಗಳ ಬಳಿಕ ತೆರೆ ಮೇಲೆ ಕಿಚ್ಚ. ಸಿನಿಮಾ ನೋಡಲು ಬಂದಿರೋ ಕಿಚ್ಚ ಫ್ಯಾಮಿಲಿ ನರ್ತಕಿ ಥಿಯೇಟರ್ನಲ್ಲಿ ಜಮಾಯಿಸಿದ ಅಭಿಮಾನಿಗಳು. ವಿಜಯನಗರದಲ್ಲಿ ಹೆಚ್ಚಾದ ಚಿರತೆ ಹಾವಳಿ. ಸತ್ತೋರ ಕ್ರಾಸ್ ಬಳಿ ಶ್ವಾನ ಹೊತ್ತೊಯ್ದ ಚಿರತೆ ಓಡಾಟ ದೃಶ್ಯ ನೋಡಿ ಜನರಿಗೆ ಢವಢವ. ನಮಸ್ಕಾರ, ಶುಭೋದಯ. ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕ ಎಕ್ಸ್ಪ್ರೆಸ್ನ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಹಿರಿಯ ನಟ ಶಿವಣ್ಣಗೆ ಆಪರೇಷನ್ ಸಕ್ಸಸ್ ಆಗಿದೆ. ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನು ಮಾಡಿದರು. ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಅವರ ಆಪ್ತ ಮೂಲ ಹೇಳಿತ್ತು. ನಿನ್ನೆ ರಾತ್ರಿ ಆಪರೇಷನ್ ಥಿಯೇಟರ್ಗೆ ಹೋಗಿದ್ದು, ನಿನ್ನೆ ರಾತ್ರಿ ಆಪರೇಷನ್ ಆಗಿದೆ. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ, ಆರೋಗ್ಯವಾಗಿದ್ದಾರೆ ಶಿವಣ್ಣ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಸಂಜೆ 6 ಗಂಟೆಯಿಂದ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಕರ್ನಾಟಕದ ವೈದ್ಯರಿಂದಲೇ ಶಿವಣ್ಣಗೆ ಆಪರೇಷನನ್ನು ಮಾಡಿದ್ದಾರೆ. ಈಗ ಶಿವಣ್ಣ ಆರೋಗ್ಯವಾಗಿದ್ದಾರೆ, ಸರ್ಜರಿ ಮುಗಿದಿದೆ, ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಆ ಮೂಲಕ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಿಂದ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಸರ್ಜರಿ ಯಶಸ್ವಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಆಪ್ತ ಮೂಲಗಳಿಂದ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ನಮ್ಮ ಆಂಕರ್ ರೋಜಾ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಶಿವಣ್ಣ ಹೇಗಿದ್ದಾರೆ? ಅವರಿಗೆ ಸರ್ಜರಿ ಮುಗಿದಿದೆಯಾ? ಅವರ ಆರೋಗ್ಯದ ಕಂಡೀಷನ್ ಹೇಗಿದೆ ಈಗ? ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಜಾ, ಶಿವಣ್ಣ ಅವರ ಆರೋಗ್ಯ ಹೇಗಿದೆ ಈಗ? ಅವರಿಗೆ ಸರ್ಜರಿ ಮುಗಿದಿದೆಯಾ? ಎಸ್ ರಂಜಿತ್, ನೆನ್ನೆ ರಾತ್ರಿ ಸರ್ಜರಿ ಆಗಿರುವಂತದ್ದು. 9:30 ಸುಮಾರಿಗೆ ಸರ್ಜರಿ ಆರಂಭ ಆಯಿತು. ಹತ್ತತ್ರ 4 ರಿಂದ 5 ಅವರ್ ಸರ್ಜರಿ ಮುಗ್ದಿದೆ ಕೂಡ. ಸೊ ಅದಾದ ನಂತರ ಯಶಸ್ವಿಯಾಗಿ ಸರ್ಜರಿ ಕಾರ್ಯ ಕೂಡ ಮುಗ್ದಿರುವಂತದ್ದು. ಅಭಿಮಾನಿಗಳಿಗೆ ಏನು ಪೂಜೆ ಹವನ ಹೋಮಗಳನ್ನ ಮಾಡಿದ್ರು, ಅದಕ್ಕೆ ಒಂದು ಫಲ ಸಿಕ್ಕಿರುವಂತದ್ದು. ಫ್ಲೋರಿಡಾ ರಾಜ್ಯದ ಒಂದು ಮಿಯಾಮಿ ಕ್ಯಾನ್ಸರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಸರ್ಜರಿ ಆಗಿರುವಂತದ್ದು. ರಂಜಿತ್, ಯಾವುದೇ ತೊಂದರೆಗಳಾಗಿಲ್ಲ. ಶಿವಣ್ಣ ಅವರು ಆರೋಗ್ಯ ಸುಧಾರಿಸಿದೆ. ಯಾವುದೇ ಒಂದು ಸಮಸ್ಯೆಗಳಾಗದೇ ಇರೋ ಹಾಗೆ ಮುರುಗೇಶ್ ವೈದ್ಯರ ತಂಡ ಸರ್ಜರಿಯನ್ನ ಮಾಡಿರುವಂತದ್ದು. ಯಶಸ್ವಿಯಾಗಿ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ರಂಜಿತ್. ಹಾಗೆ ಗೀತಕ್ಕ ಮತ್ತೆ ನಿವೇದಿತಾ ಕೂಡ ಅವ್ರ ಜೊತೆಗೆ ಇರುವಂತದ್ದು, ಜೊತೆಗೆ ಇದ್ದು ಧೈರ್ಯವನ್ನ ಕೂಡ ತುಂಬಿದ್ರು ಬಿಫೋರ್ ದಟ್. ಹಾಗೆ ನಟರಾದಂತಹ ಧ್ರುವ ಸರ್ಜಾ ಆಗಿರ್ಬೋದು, ಡೈರೆಕ್ಟರ್ ಆದಂತಹ ಪ್ರೇಮ್ ಆಗಿರ್ಬೋದು, ಎಲ್ಲರೂ ಕೂಡ ಗೆಟ್ ವೆಲ್ ಸೂನ್ ಶಿವಣ್ಣ ಅಂತ ಹೇಳ್ಬಿಟ್ಟು